ರಾಮ್ಲಲ್ಲಾ ಪ್ರಾಣ ಪ್ರತಿಷ್ಠಾಪನೆಯ ದಿನ ಕರ್ನಾಟಕದಲ್ಲಿ ರಜೆ ನೀಡಿರಲಿಲ್ಲ. ರಾಜ್ಯ ಸರ್ಕಾರಕ್ಕೆ ದೊಡ್ಡ ಮಟ್ಟದ ಒತ್ತಾಯವನ್ನ ಬಿಜೆಪಿಯವರು ಮಾಡಿದ್ರು. ಆದರೂ ಕೂಡ ರಜೆ ಪಾಲಿಟಿಕ್ಸ್ ಜೋರಾಗಿ ನಡೆದಿತ್ತು. ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ದಿನ ರಜೆ ಘೋಷಣೆ ಮಾಡದ ವಿಚಾರಕ್ಕೆ ಸಂಬಂಧಿಸಿದಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿದ್ದಾರೆ. ಈ ವಿಚಾರದಲ್ಲಿ ರಾಜಕಾರಣ ಮಾಡುವ ದರಿದ್ರ ಕಾಂಗ್ರೆಸ್ಗೆ ಬಂದಿಲ್ಲ. ದಾವಣಗೆರೆಯಲ್ಲಿ ಈ ಹೇಳಿಕೆಯನ್ನು ಕೊಟ್ಟಿರೋದು. ನಾವು ಎಲ್ಲ ಕಡೆ ರಾಮ ಇದ್ದಾನೆ, ಕಾಯಕವೇ ಕೈಲಾಸ ಅನ್ನುವವರು, ನಮಗೂ ಭಕ್ತಿ ಭಾವನೆಗಳಿವೆ, ನಾನು ರಾಮನನ್ನ ಪ್ರಾರ್ಥನೆ ಮಾಡ್ತೇನೆ ಅಂತೇಳಿ ದಾವಣಗೆರೆಯಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೊಡ್ಡ ಮಟ್ಟದ ಜಟಾಪಟಿಗೆ ಕಾರಣ ಆಗಿತ್ತು. ಕೇಂದ್ರ ಸರ್ಕಾರ ಅರ್ಧ ದಿನ ರಜೆಯನ್ನ ಘೋಷಣೆ ಮಾಡಿದ ಸರ್ಕಾರಿ ಕಚೇರಿಗಳಿಗೆ. ಆದರೆ ರಾಜ್ಯ ಸರ್ಕಾರ ಯಾಕೆ ಮಾಡಲಿಲ್ಲ ಎನ್ನುವಂಥ ಪ್ರಶ್ನೆಯನ್ನ ಮುಂದಿಟ್ಟಿದ್ದು ರಾಜ್ಯ ಬಿಜೆಪಿಯವರು ಸರ್ಕಾರಕ್ಕೆ ಒತ್ತಾಯವನ್ನು ಕೂಡ ಮಾಡಿದ್ರು. ದೊಡ್ಡ ಮಟ್ಟದ ಜಟಾಪಟಿಗೆ ಕಾರಣವಾಗಿತ್ತು ಈ ರಜೆ ವಿಚಾರ. ಇದಕ್ಕೆ ಸಂಬಂಧಿಸಿದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ದಾವಣಗೆರೆಯಲ್ಲಿ ಮಾತನಾಡಿದ್ದಾರೆ. ಈ ವಿಚಾರದಲ್ಲಿ ರಾಜಕಾರಣ ಮಾಡುವ ದರಿದ್ರ ಕಾಂಗ್ರೆಸ್ ಬಂದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸುಮ್ಮನೆ ಇರ್ರಿ, ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ರು. ನಾವು ಎಲ್ಲ ಕಡೆ ರಾಮ ಇದ್ದಾನೆ, ಎಲ್ಲ ಕಡೆ ಭಗವಂತ ಇದ್ದಾನೆ. ನಾವು ಕಾಯಕದಲ್ಲಿ ಕೂಡ ನಾವು ಭಗವಂತ ನೆನೆಸ್ತೀವಿ. ಅದರಲ್ಲೆಲ್ಲ ರಾಜಕಾರಣ ಮಾಡುವಂಥ ಒಂದು ದರಿದ್ರ ಪರಿಸ್ಥಿತಿ ಕಾಂಗ್ರೆಸ್ಗೇನು ಬಂದಿಲ್ಲ. ನಮಗೂ ಭಕ್ತಿ ಭಾವನೆಗಳು. ನಾನು ವೈಯಕ್ತಿಕವಾಗಿ ಹೇಳ್ಬೇಕು, 103 ಮಂತ್ರಿಗಳು ದೇವಸ್ಥಾನಗಳನ್ನು ನನ್ನ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಮಾಡಿದ್ದೀನಿ. ಅದರಲ್ಲಿ 5 ರಾಮನ ದೇವಸ್ಥಾನ ಕಟ್ಟಿದ್ದೀವಿ. ಸುಮ್ಮನೆ ಇರ್ರಿ, ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ರು. ನಾವು ಎಲ್ಲ ಕಡೆ ರಾಮ ಇದ್ದಾನೆ, ಎಲ್ಲ ಕಡೆ ಭಗವಂತ ಇದ್ದಾನೆ. ನಾವು ಕಾಯಕದಲ್ಲಿ ಕೂಡ ನಾವು ಭಗವಂತ ನೆನೆಸ್ತೀವಿ. ಅದರಲ್ಲೆಲ್ಲ ರಾಜಕಾರಣ ಮಾಡುವಂಥ ಒಂದು ದರಿದ್ರ ಪರಿಸ್ಥಿತಿ ಕಾಂಗ್ರೆಸ್ಗೇನು ಬಂದಿಲ್ಲ. ನಮಗೂ ಭಕ್ತಿ ಭಾವನೆಗಳು. ನಾನು ವೈಯಕ್ತಿಕವಾಗಿ ಹೇಳ್ಬೇಕು, 103 ಮಂತ್ರಿಗಳು ದೇವಸ್ಥಾನಗಳನ್ನು ನನ್ನ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಮಾಡಿದ್ದೀನಿ. ಅದರಲ್ಲಿ 5 ರಾಮನ ದೇವಸ್ಥಾನ ಕಟ್ಟಿದ್ದೀವಿ. ಸುಮ್ಮನೆ ಇರ್ರಿ, ಕಾಯಕವೇ ಕೈಲಾಸ ಅಂತ ಬಸವಣ್ಣವ್ರು ಹೇಳಿದ್ರು. ನಾವು ಎಲ್ಲ ಕಡೆ ರಾಮ ಇದ್ದಾನೆ, ಎಲ್ಲ ಕಡೆ ಭಗವಂತ ಇದ್ದಾನೆ. ನಾವು ಕಾಯಕದಲ್ಲಿ ಕೂಡ ನಾವು ಭಗವಂತ ನೆನೆಸ್ತೀವಿ. ಅದರಲ್ಲೆಲ್ಲ ರಾಜಕಾರಣ ಮಾಡುವಂಥ ಒಂದು ದರಿದ್ರ ಪರಿಸ್ಥಿತಿ ಕಾಂಗ್ರೆಸ್ಗೇನು ಬಂದಿಲ್ಲ. ನಮಗೂ ಭಕ್ತಿ ಭಾವನೆಗಳು. ನಾನು ವೈಯಕ್ತಿಕವಾಗಿ ಹೇಳ್ಬೇಕು, 103 ಮಂತ್ರಿಗಳು ದೇವಸ್ಥಾನಗಳನ್ನು ನನ್ನ ಕ್ಷೇತ್ರದಲ್ಲಿ ಜೀರ್ಣೋದ್ಧಾರ ಮಾಡಿದ್ದೀನಿ. ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.